ಅಕ್ರಮ ಚಿನ್ನ ಸಾಗಾಟ ಆರೋಪದ ಮೇಲೆ ನಟಿ ರನ್ಯಾ ರಾವ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವರು ವಿದೇಶದಿಂದ ಬರ್ತಾ ಇದ್ರು. ವಿದೇಶದಿಂದ ಬಂದಂತ ನಟಿಯನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಏರ್ಪೋರ್ಟ್ ಕಸ್ಟಮ್ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ರನ್ಯಾ ರಾವ್ ಇವರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿಗೆ ನಟಿ ಬಂದಿದ್ರು. ಸದ್ಯ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ನಟಿ ರನ್ಯಾ ರಾವ್ರಿಂದ ಅಕ್ರಮ ಚಿನ್ನ ಸಾಗಾಟ ಆರೋಪ ಕೇಳಿಬಂದಿದೆ. ವಿದೇಶದಿಂದ ಬಂದ ನಟಿಯನ್ನ ವಶಕ್ಕೆ ಪಡೆದಿದ್ದಾರೆ DRI ತಂಡ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ತಂಡ ಇವರನ್ನ ವಶಕ್ಕೆ ಪಡೆದಿರೋದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಏರ್ಪೋರ್ಟ್ಗೆ ಅಧಿಕಾರಿಗಳ ತಂಡ ಬಂದಿತ್ತು. ನಟಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ನಟಿಯನ್ನು ವಶಕ್ಕೆ ಪಡೆಯಲಾಗಿದೆ. ದುಬೈನಿಂದ ಕಳೆದ ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ನಟಿ ರನ್ಯಾ ರಾವ್ ಬಂದಿದ್ದರು. ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದಿರುವಂಥ ಆರೋಪ ಇತ್ತು ಇವರ ಮೇಲೆ. ಸದ್ಯ ಇವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಟಿಯನ್ನು ಈಗ ಅರೆಸ್ಟ್ ಮಾಡಿ ಅಥವಾ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ರನ್ಯಾ ರಾವ್ ನಟಿ, ಸದ್ಯ ಇವರನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇವರ ಹೆಸರು ರನ್ಯಾ ರಾವ್ ಅಂತೇಳಿ. ಸದ್ಯ ಇವರು ಕಸ್ಟಮ್ಸ್ ಅಧಿಕಾರಿಗಳ ವಶದಲ್ಲಿದ್ದಾರೆ. ಕಾರಣ ಅಂತೇಳಿದರೆ, ವಿದೇಶದಿಂದ ಹಿಂದಿರುಗುವಂಥ ಸಂದರ್ಭದಲ್ಲಿ ಇವರು ಅಕ್ರಮವಾಗಿ ಚಿನ್ನವನ್ನು ತಂದಿದ್ದರು ಎನ್ನುವಂಥ ಆರೋಪ ಇವರ ಮೇಲಿದೆ. ರನ್ಯಾ ರಾವ್ರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಹಾಗೆಯೇ ಅವರ ಬಳಿ 14.8 kg ಚಿನ್ನ ಇತ್ತು ಎನ್ನುವಂಥದ್ದು ಗೊತ್ತಾಗಿದೆ. 14.8 kg 14 kg ಚಿನ್ನವನ್ನು ರನ್ಯಾ ರಾವ್ ತರ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೆಯೇ ಮಾಣಿಕ್ಯ, ಪಟಾಕಿ ಸಿನಿಮಾಗಳಲ್ಲೂ ಇವರು ನಟಿಸಿದ್ದಾರೆ ರನ್ಯಾ ರಾವ್ ಅವರು. ರನ್ಯಾ ರಾವ್ ವಿರುದ್ಧ ಕೇಳಿಬಂದಿರುವಂಥ ಆರೋಪ ಅಂತೇಳಿದರೆ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋದು. ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಟಿ ರನ್ಯಾ ರಾವ್ ಅವರು ಬಂದಿಳಿದಿದ್ದರು. ಈಗ DRI ವಶದಲ್ಲಿದ್ದಾರೆ ಅವರು. ಅಕ್ರಮ ಚಿನ್ನ ಸಾಗಾಟದಲ್ಲಿ ನಟಿ ತೊಡಗಿಕೊಂಡಿರುವಂಥ ಆರೋಪ ಕೇಳಿಬಂದಿದೆ. ದುಬೈನಿಂದ ಕಳೆದ ರಾತ್ರಿ ಏರ್ಪೋರ್ಟ್ಗೆ ನಟಿ ಬಂದಿದ್ದರು. ವಿದೇಶದಿಂದ ಹೆಚ್ಚುವರಿ ಚಿನ್ನವನ್ನು ತಂದಿರುವಂಥ ಆರೋಪದ ಮೇಲೆ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ರನ್ಯಾ ರಾವ್ ಅವರು ಯಾರು ಅಂತ ಕೇಳಬಹುದು. ಯಾವ ಚಿತ್ರದಲ್ಲಿ ನಟಿಸಿದ್ದಾರೆ ಅಂತ ಕೇಳಿದರೆ, ಇವರು ಕಿಚ್ಚ ಸುದೀಪ್ ಅಭಿನಯದ ಮಾಣಿಕ್ಯ, ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಪಟಾಕಿ ಸಿನಿಮಾದಲ್ಲಿ ರನ್ಯಾ ರಾವ್ ನಟನೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ನಟಿ ರನ್ಯಾ ರಾವ್ ಅವರು ಸದ್ಯ DRI ಅಧಿಕಾರಿಗಳ ವಶದಲ್ಲಿದ್ದಾರೆ. ಇವರು ಯಾವ ದೇಶದಿಂದ ಬರ್ತಾ ಇದ್ರು, ಎಷ್ಟು kg ಚಿನ್ನವನ್ನು ತರ್ತಾ ಇದ್ರು, ಏನಾದರೂ ಮಾಹಿತಿ ಇದೆಯಾ? ಸಂಪತ್, ಮೊದಲೇದಾಗಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡುವಂಥದ್ದು ಮತ್ತು ಅವುಗಳನ್ನ ಇಲ್ಲಿಂದ ಸಾಗಿಸುವಂಥದ್ದು, ಅದರಲ್ಲೂ ಕೂಡ ಪ್ರಾಣಿಗಳನ್ನ ಸಾಗಿಸುವಂಥದ್ದು ಅಕ್ರಮವಾಗಿ. ಅದೇ ರೀತಿಯಾಗಿ ಚಿನ್ನಾಭರಣ, ಗೋಲ್ಡ್ ಸ್ಮಗ್ಲಿಂಗ್ ಇವೆಲ್ಲವನ್ನೂ ಕೂಡ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಈ ನಟಿ ರನ್ಯಾ ರಾವ್ ಈ ರೀತಿ ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪದ ಮೇರೆಗೆ ಈಗ ಕಸ್ಟಮ್ಸ್ ಅಧಿಕಾರಿಗಳು ಇವರನ್ನ ಅರೆಸ್ಟ್ ಮಾಡಿರುವಂತದ್ದು, ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಸೊಂಟದ ಭಾಗದಲ್ಲಿ ಈ 14ಕ್ಕೂ ಹೆಚ್ಚು kg ಚಿನ್ನವನ್ನ ಇವರು ಇಟ್ಕೊಂಡು ಸಾಗಣೆ ಮಾಡ್ತಿದ್ರು ಅನ್ನೋ ಒಂದು ಆರೋಪ ಕೂಡ ಇವ್ರ ಮೇಲಿದೆ. ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ನಟಿ ಸಿಕ್ಕಿ ಬಿದ್ದಿರುವಂತದ್ದು. ಹೀಗಾಗಿ ಕಳೆದ ರಾತ್ರಿ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪರಿಶೀಲನೆ ನಡೆಸುವಂತಹ ವೇಳೆ ಈಕೆ ಅಲ್ಲಿ ಲಾಕ್ ಆಗಿದ್ದಾಳೆ. ಸದ್ಯಕ್ಕೆ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆಕೆ ಸಿಕ್ಕಿಬಿದ್ದಿರುವಂತದ್ದು. ಇನ್ನು ಈ ರನ್ಯಾ ರಾವ್ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಇಷ್ಟೊಂದು ಪ್ರಮಾಣದ ಚಿನ್ನವನ್ನ ಆಕೆ ತಗೊಂಡ್ ಬರ್ತಾಳೆ ಅಂತಂದ್ರೆ ಈಕೆ ಹೆಬಿಚುವಲ್ ಅಫೆಂಡರ ಅಥವಾ ಇದೇ ಮೊದಲ ಬಾರಿಗೆ ಈ ರೀತಿ ಕೆಲಸವನ್ನ ಮಾಡೋದಕ್ಕೆ ಹೋಗಿ ಲಾಕ್ ಅಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ಪೊಲೀಸರಲ್ಲಿ ಇರುವಂತದ್ದು.
ಹೀಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಅರೆಸ್ಟ್ ಪ್ರೊಸೀಜರ್ ಅನ್ನ ನಿನ್ನೆ ತೋರಿಸಿದ್ದಾರೆ. ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಎಲ್ಲಿಂದ ಹೇಗೆ ಮತ್ತು ಇಲ್ಲಿ ಯಾರಿಗೆ ಈ ಚಿನ್ನವನ್ನ ತಲುಪಿಸೋದಕ್ಕೆ ಈಕೆ ಪ್ರಯತ್ನ ಪಡ್ತಿದ್ಲು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ 2-3 ಸಿನಿಮಾಗಳಲ್ಲಿ ಈಕೆ ನಟಿಸಿರುವಂತದ್ದು. ಅದರಲ್ಲೂ ಕೂಡ ಕಿಕ್ಕ ಸುದೀಪ್ ಅವರ ಮಾಣಿಕ್ಯ ಸಿನಿಮಾ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಒಂದು ಆ ಸಿನಿಮಾದಲ್ಲೂ ಕೂಡ ಈಕೆ ನಟಿಸಿದ್ಲು. ಇಷ್ಟಾದ್ರೂ ಕೂಡ ಸಾಕಷ್ಟು ಫೇಮಸ್ ಕೂಡ ಆದಂತಹ ನಟಿ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾಳೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಸದ್ಯಕ್ಕೆ ಈ ಆಂಗಲ್ ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತ. ವಿಶ್ವನಾಥ್, ಏರ್ಪೋರ್ಟ್ ಅಂತ ಹೇಳಿದ್ರೆ ತಪಾಸಣೆ ಕಟ್ಟುನಿಟ್ಟಾಗಿರುತ್ತೆ, ಚೆಕಿಂಗ್ ಅತ್ಯಂತ ಸೂಕ್ಷ್ಮವಾಗಿ ಚೆಕಿಂಗ್ ಮಾಡ್ತಾರೆ. ವಿದೇಶದ ವಿಮಾನ ನಿಲ್ದಾಣ ಆಗಿರ್ಬೋದು ಅಥವಾ ನಮ್ಮ ವಿಮಾನ ನಿಲ್ದಾಣ ಆಗಿರ್ಬೋದು, ಎಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್. ಈ ನಟಿಗೂ ಅಷ್ಟು ಗೊತ್ತಿರಲಿಲ್ವಾ ನಾನು ಸಿಕ್ಬೀಳ್ತೀನಿ ಇಷ್ಟೆಲ್ಲ ಚಿನ್ನ ತಂದರೆ? ಅದು ಒಂದು ಏರ್ಪೋರ್ಟ್ನಿಂದ ಮಿಸ್ ಆಗಿ ಇನ್ನೊಂದು ಏರ್ಪೋರ್ಟ್ಗೆ ಬರ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಹೆಂಗೆ ಮಾಹಿತಿ ಸಿಕ್ತು ಇವ್ರು ಚಿನ್ನ ತರ್ತಾ ಇದ್ದಾರೆ ಅಂತೇಳಿ? ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ವಿಶ್ವನಾಥ್? ಹೇಗೆ ಸಂಪತ್, ಈಗ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ದುಬೈನಿಂದ ಈಕೆ ಅಲ್ಲಿರುವಂತಹ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ ಅದನ್ನ ಸಾಗಾಟ ಮಾಡಿರಬಹುದೇನೋ. ಆದ್ರೆ ಇಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ಈಕೆ ಲಾಕ್ ಆಗಿರುವಂತದ್ದು. ಅದರಲ್ಲೂ ಕೂಡ ಈ ಸೊಂಟದ ಭಾಗದಲ್ಲಿ ಈ ಚಿನ್ನವನ್ನ ಸಾಗಣೆ ಮಾಡ್ತಿದ್ಲು ಅನ್ನೋ ಒಂದು ಆರೋಪ ಈಕೆ ಮೇಲೆ ಇರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಚಿನ್ನ ಕಾಣದಂತಹ ರೀತಿಯಲ್ಲಿ ಈಕೆ ಅದನ್ನ ಬಟ್ಟೆಯಲ್ಲಿ ಇಟ್ಕೊಂಡು ಬಂದಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಇಲ್ಲಿ ಯಾವುದೇ ಒಂದು ಚಿನ್ನಾಭರಣ ಆಗಿರ್ಬೋದು, ಕೆಲವೊಬ್ರು ಗುಪ್ತಾಂಗದಲ್ಲಿ ಸಹ ಚಿನ್ನವನ್ನ ಇಟ್ಕೊಂಡು ಸಾಗಣೆ ಮಾಡುವಂತಹ ಅನೇಕ ಪ್ರಸಂಗಗಳನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಈಕೆ ಈ ಸೊಂಟದ ಭಾಗದಲ್ಲಿ ಇಟ್ಕೊಂಡು ಈ ರೀತಿ ಸಾಗಣೆ ಮಾಡ್ತಿದ್ದಾಳೆ ಅಂತಂದ್ರೆ ನಿಜವಾಗ್ಲೂ ಈಕೆ ಕಸ್ಟಮ್ಸ್ ಅಧಿಕಾರಿಗಳ ಭಯವಿಲ್ಲದೇನೆ ಈ ರೀತಿ ವರ್ತನೆ ಮಾಡಲ್ಲ ಅಥವಾ ಗೊತ್ತಿಲ್ಲದೇನೆ ಈ ರೀತಿ ಸಾಗಣೆ ಮಾಡಲ್ಲ. ಯಾಕಂತಂದ್ರೆ ಯಾವುದೇ ಒಂದು ವಸ್ತುವನ್ನ ತರಬೇಕಂದ್ರೂ ಕೂಡ ಇಂತಿಷ್ಟು ವಸ್ತುವನ್ನ ತರಬಹುದು ಮತ್ತು ಇಂತಿಷ್ಟು ಗೋಲ್ಡ್ ಅನ್ನ ಕೂಡ ತರಬಹುದು. ಅದು ದಾಖಲೆಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಇಂತಿಷ್ಟು ಚಿನ್ನವನ್ನ ತರಬಹುದು ಅನ್ನೋದು ಒಂದು ಅವಕಾಶ ಕೂಡ ಕಾನೂನಲ್ಲಿ ಇರುವಂತದ್ದು. ಆದ್ರೆ ಇದನ್ನ ಹೊರತುಪಡಿಸಿ 14 kgಗೂ ಹೆಚ್ಚು ಚಿನ್ನವನ್ನ ತರ್ತಾಳೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಸದ್ಯಕ್ಕೆ ಈಕೆ ಯಾರಿಗೆ ಇದನ್ನ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಲ ಅಥವಾ ಇದರಲ್ಲೇ ಈಕೆ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರಬಹುದು. ಥ್ಯಾಂಕ್ ಯು ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ಕನ್ನಡದ ಚಿತ್ರಗಳಲ್ಲಿ ನಟಿಸಿದ್ದಂಥ ನಟಿ ಸದ್ಯ ಇವರ ಮೇಲೆ ಕೇಳಿ ಬಂದಿರುವಂಥ ಗಂಭೀರ ಆರೋಪ ಅಂತ ಹೇಳಿದರೆ 14 kgಗೂ ಹೆಚ್ಚು ಚಿನ್ನವನ್ನು ವಿದೇಶದಿಂದ ನಮ್ಮ ದೇಶಕ್ಕೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಎನ್ನುವಂಥ ಗಂಭೀರ ಆರೋಪ. ಸದ್ಯ ಕಸ್ಟಮ್ಸ್ ಅಧಿಕಾರಿಗಳು ಇವರನ್ನು ಸೆರೆ ಹಿಡಿದಿದ್ದಾರೆ. ಅದು ಕೂಡ ಖಚಿತ ಮಾಹಿತಿ ಮೇರೆಗೆ. ಇನ್ನುಳಿದಂತೆ ಸಾಕಷ್ಟು ಅನುಮಾನಗಳು ಇವೆ. ಹಾಗೆಯೇ ತನಿಖೆಯೂ ಕೂಡ ಆಗಬೇಕಿದೆ. ಇಷ್ಟೊಂದು ಪ್ರಮಾಣದ ಚಿನ್ನವನ್ನು ಈಕೆ ಯಾತಕ್ಕಾಗಿ ಇಲ್ಲಿಗೆ ತಂದು ಯಾರಿಗೆ ಮಾರಾಟ ಮಾಡುವಂಥ ಉದ್ದೇಶವಾದರೂ ಇತ್ತ? ಈ ಹಿಂದೆ ಕೂಡ ಇಂಥ ಪ್ರಕರಣದಲ್ಲಿ ಈ ನಟಿ ಭಾಗಿಯಾಗಿದ್ರಾ? ಈ ಕುರಿತಂತೆಯೂ ಕೂಡ ತನಿಖೆ ಆಗ್ತಾ ಇದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚಿನ್ನದ ಸಮೇತ ಈಕೆಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ರನ್ಯಾ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದರು. ನಿನ್ನೆ ರಾತ್ರಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ DRI ಅಧಿಕಾರಿಗಳು ಈಕೆಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದಂಥ ಆರೋಪ ರನ್ಯಾ ಮೇಲಿದೆ. ಹಾಗೆಯೇ ಈಗ DRI ಕಚೇರಿಗೆ ಕರೆತಂದು ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.